ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸುದ್ದಿಯಾಗಿದ್ದಂತಹ ತೀವ್ರ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತದ್ದು, ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರುವಂತದ್ದು. ಈ ಪ್ರಕರಣ ಸಂಬಂಧಪಟ್ಟಂತೆ ಹೋರಾಟ ನಡೆಸಿದಂತ ಹೋರಾಟಗಾರರಾದಂತ ಬಸವರಾಜ್ ಕೊರವರ್ ನಮ್ಮ ಜೊತೆ ಇದ್ದಾರೆ. ದಿ ಫೆಡರಲ್ ಕರ್ನಾಟಕ ಜೊತೆ ಮಾತಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನನ್ನ ನಿಮ್ಮ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ಧನ್ಯವಾದಗಳು. ಈ ಒಂದು ಹೋರಾಟ, ಇದು ಒಂದು ಐತಿಹಾಸಿಕ ತೀರ್ಪು ಬಂದಿರುವಂತ ಹೋರಾಟ ಹೇಗಿರುತ್ತೆ ಅಂತ ತಾವೇ ಊಹಿಸಬಹುದು ಸರ್. ಇದೊಂದು ಬಹಳ ಕಷ್ಟದಾಯಕವಾದಂತ ಹೋರಾಟ ಆಗಿತ್ತು. ಈ ಪ್ರಕರಣದಲ್ಲಿ ಯೋಗೇಶ್ ಗೌಡ್ರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸಾಕಷ್ಟು ಜನ ಹೋರಾಟವನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬನು. ನಾನು ಯೋಗೇಶ್ ಗೌಡ್ರ ಕುಟುಂಬದ ಜೊತೆ, ಅಂದ್ರೆ ಗುರುನಾಥ ಗೌಡ್ರು ಮತ್ತು ತುಂಗಮ್ಮ ಅವ್ರ ಜೊತೆ ನಿಂತು ಮಾನ್ಯ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟವನ್ನ ಮಾಡಿದ್ದೇನೆ. ಮತ್ತು ಹೊರಗಡೆ ಬೀದಿಗಿಳಿದು ಸಾಕಷ್ಟು ಬಾರಿ ಪ್ರತಿಭಟಿಸುವುದರ ಮೂಲಕ ಈ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರುಗಳು ಕೂಡ ಹೋರಾಟವನ್ನು ಮಾಡಿದ್ದಾರೆ. ಸೊ ಅವ್ರೆಲ್ರಿಗೂ ಈ ಎಲ್ಲಾ ಹೋರಾಟಗಾರರು ಯಾರ್ಯಾರು ಇದರಲ್ಲಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಇನ್ವಾಲ್ವ್ ಆಗಿ ಈ ಪ್ರಕರಣವನ್ನು ಸಿಬಿಐ ಕೊಡಿಸಿ ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಯಾರ್ಯಾರು ಮುನ್ನೆಲೆಯಲ್ಲಿ ಬಂದಿದ್ರಲ್ಲ ಅವ್ರೆಲ್ರಿಗೂ ಸಂದಬೇಕಾದಂತ ಜಯ ಸರ್ ಇದು. ಓಕೆ, ಅಂತಿಮ ಸರ್, ಈಗ ಪ್ರಭಾವಿಗಳಿದ್ರು, ಶಾಸಕರಿದ್ರು, ಆಗ ಸರ್ಕಾರ ಇತ್ತು, ಸಚಿವರಾಗಿದ್ರು, ಈ ಪ್ರಕರಣ ಮುಚ್ಚೋಗುತ್ತೆ ಅನ್ನುವಂತ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಅಂತಿಮವಾಗಿ ನ್ಯಾಯಕ್ಕೆ ಜಯ ಸಿಕ್ಕಿದೆ. ಯಾರಿಗೂ ಕೂಡ ನಿಮ್ಗೆ ಏನು ನ್ಯಾಯ ಯಾವಾಗಲೂ ಕೂಡ ನಿಮ್ಗೆ ತಪ್ಪಿತಸ್ಥರ ವಿರುದ್ಧವಾಗಿರುತ್ತೆ ಅನ್ನೋ ಒಂದು ಸಂದೇಶ ರವಾನೆ ಆಯ್ತಲ್ವಾ ಸರ್? ನೋಡಿ, ಈ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಈ ದೇಶದಲ್ಲಿ ಕಾನೂನೇ ಮೊದಲು. ಕಾನೂನನ್ನ ಕೈಯಲ್ಲಿ ತೆಗೆದುಕೊಂಡು ನಾನು ಏನನ್ನಾದ್ರೂ ಮಾಡಿ ಮುಚ್ಚಿ ಹಾಕಿ ನಾನು ಜೀವಿಸಬಲ್ಲೆ, ನನ್ನನ್ನು ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಒಂದು ಏನು ಹುಚ್ಚು ನಂಬಿಕೆಯನ್ನು ಇಟ್ಟುಕೊಂಡು ಯಾರು ಬದುಕ್ತಾರಲ್ಲ ಅವ್ರಿಗೆ ಈ ಪ್ರಕರಣದಲ್ಲಿ ಇರುವಂತಹ ವಿನಯ್ ಕುಲಕರ್ಣಿ ಅವರಾಗಿರ್ಬೋದು ಅಥವಾ ಅವರ ಸಹಚರರು ಯಾರ್ಯಾರು ಇದರಲ್ಲಿ ಇದ್ದಾರೆ, ಒಟ್ಟು 21 ಜನರನ್ನ ಸಿಬಿಐ ಆರೋಪಿತರನ್ನಾಗಿ ಮಾಡಿ ಚಾರ್ಜ್ ಶೀಟ್ ಅನ್ನ ಹಾಕಿತ್ತು. 21ರಲ್ಲಿ 2 ಜನ ಅಪ್ರೂವರ್ ಆದ್ರು. ಅದರಲ್ಲಿ ಒಬ್ರು ಆರೋಪಿ ನಂಬರ್ 1 ಅಪ್ರೂವರ್ ಆದ್ಮೇಲೆ ಇವತ್ತು ಕೋರ್ಟ್ ಅವರ ಅಪ್ರೂವರ್ ಸ್ಟೇಟಸ್ ಎಲ್ಲವನ್ನು ಕೂಡ ಕನ್ಫರ್ಮ್ ಮಾಡಿದೆ, ಒಪ್ಕೊಂಡಿದೆ. ಅಂದ್ರೆ ಅವ್ರಿಗೇನು ಶಿಕ್ಷೆ ಆಗಿಲ್ಲ, ಅವ್ರನ್ನ ಬಿಡುಗಡೆ ಮಾಡಿ, ಅಂದ್ರೆ ಅಪ್ರೂವರ್ ಆಗಿ ಅವ್ರನ್ನ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಹೇಳಿದ ಸಾಕ್ಷಿನೆಲ್ಲ ಮಾಫಿ ಸಾಕ್ಷಿ, ಅದು ಅಪ್ರೂವರ್ ಅಂದ್ರೆ ಮಾಫಿ ಸಾಕ್ಷಿ. ಇನ್ನೊಬ್ರು ಮಾಫಿ ಸಾಕ್ಷಿ ಆಗಿದ್ರು. ಈ ಪ್ರಕರಣಕ್ಕೆ ಈ ಕೊಲೆ ಮಾಡ್ಲಿಕ್ಕೆ ಪಿಸ್ತೂಲುಗಳನ್ನ ಒದಗಿಸಿದಂತವ್ರು ಆರೋಪಿ ನಂಬರ್ 17 ಶ್ರೀಶೈಲ್ ಬಿರಾದರ್ ಅನ್ನೋಂಥವ್ರು. ಅವರೇ ಸ್ವತಃ ಹೈಕೋರ್ಟಿಗೆ ಹೋಗಿ ಹೈಕೋರ್ಟಿನ ಅನುಮತಿಯನ್ನು ಪಡೆದು ಮಾಫಿ ಸಾಕ್ಷಿಯಾಗಿದ್ರು. ಅವರು 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅವರು. ತದನಂತರ ಅವರು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಹಾಸ್ಟೆಲ್ ಆಗ್ತಾರೆ. ಅವರು ಹಾಸ್ಟೆಲ್ ಆದ್ಮೇಲೆ ಇವತ್ತು ತೀರ್ಪಿನಲ್ಲಿ ನ್ಯಾಯಾಲಯ ಅವರ ಮೇಲೂ ಕ್ರಮಕ್ಕೂ ಕೂಡ ಹೇಳಿದೆ. ಅದಲ್ಲದೆ ಸಾಕಷ್ಟು ಸಾಕ್ಷಿಗಳು ಇದರಲ್ಲಿ ಐ ವಿಟ್ನೆಸ್, ಒಂದು ಮಹಿಳೆ ಗಟ್ಟಿಯಾಗಿ ನಿಂತ್ಕೊಂಡು ಬಂದು ನಡೆದದ್ದನ್ನ ಹೇಗೆ ನಡೆದಿದೆಯೇ ಎಲ್ಲವನ್ನು ಕೋರ್ಟ್ ಮುಂದೆ ತಗೊಂಡು ಬಂದ್ಲು. ಸೊ ಹಾಗಾಗಿ ಸಾಕಷ್ಟು ಸಾಕ್ಷಿಗಳು ಇದರಲ್ಲಿ ಬಲವಾದ ಸಾಕ್ಷಿಗಳು ಇರುವುದರಿಂದ ಇವ್ರಿಗೆಲ್ರೂ ಇವತ್ತು ಶಿಕ್ಷೆ ಆಗಿದೆ ಸರ್. 10 ವರ್ಷಗಳ ನಿರಂತರ ಹೋರಾಟ ಬೇರೆ, ಹೋರಾಟ ಅನ್ನೋದು ಬೇರೆ. ಈ ಹೋರಾಟ ಮಾಡುವುದು ಸಾಕಷ್ಟು ಗಟ್ಟಿತನ ಬೇಕು ಮತ್ತು ಒಂದಷ್ಟು ಧೈರ್ಯನೂ ಬೇಕು. ಈ 10 ವರ್ಷಗಳ ಹೋರಾಟದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಾ, ಬೆದರಿಕೆಗಳನ್ನು ಅನುಭವಿಸಿದ್ದೀರಾ. ಈ 10 ವರ್ಷಗಳ ಹೋರಾಟವನ್ನು ನೋಡೋದಾದ್ರೆ ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ಏನಂತ ಹೇಳಕ್ ಬಯಸ್ತೀರಾ ಸರ್? ಸರ್, ಏನಿಲ್ಲ, ನಾನು ಹೇಳಕ್ ಇಷ್ಟೇ ಬಯಸ್ತೇನೆ ಸರ್. ಎಲ್ಲೆಲ್ಲೂ ಅನ್ಯಾಯ ಆಗುತ್ತೋ, ಅಕ್ರಮಗಳು ನಡೀತಾವೋ ಆ ಸಮಯದಲ್ಲಿ ಆ ಜಾಗದಲ್ಲಿ ಇದ್ದಂತವ್ರು ಸ್ವಲ್ಪ ಧ್ವನಿ ಆದ್ರೆ ಸಾಕು ಸರ್, ಅದಕ್ಕೆ ನ್ಯಾಯ ಸಿಗುತ್ತೆ. ಯಾಕಂದ್ರೆ ಕಾನೂನಿನ ಮೇಲೆ ಭರವಸೆ ನಿಟ್ಟು ಹೋರಾಟಗಳನ್ನ ಮಾಡಬೇಕು ಸರ್. ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನೀವು ಹೋರಾಟ ಮಾಡಕ್ ಆರಂಭ ಮಾಡಿದ್ರೆ ಈ ಬೆದರಿಕೆ ಕರೆಗಳು ಬೆದರಿಕೆ ಕರೆಗಳು ಬೆದರಿಸುವಂತದ್ದು ಇವೆಲ್ಲವೂ ನಡೆಯುತ್ತೆ ಸರ್. ಈಗ ನಿಮ್ಗೆ ಬೆದರಿಕೆ, ಸಾಕಷ್ಟು ಬೆದರಿಕೆಗಳು ಬಂದಿರುತ್ತೆ, ಪ್ರಾಣ ಬೆದರಿಕೆ ಕೂಡ ಬಂದಿರುತ್ತೆ. ಸೊ ಆ ರೀತಿ ಆಗಿದೆ ಸರ್, ಒಂದಷ್ಟು ನೆನಪಾಕೊಳ್ಳೋದಾದ್ರೆ? ಸರ್, ಸಾಕಷ್ಟು ಬಾರಿ ಆಗಿದೆ. ಸಾಕಷ್ಟು ನನ್ನ ಜೊತೆ ಘಟನೆಗಳು ನಡೆದೋಗಿದಾವೆ. ನನ್ನ ಜೊತೆ ಅಷ್ಟೇ ಅಲ್ಲ, ಈ ಒಂದು ಪ್ರಕರಣದ ಹೋರಾಟದಲ್ಲಿ ನಮ್ ಜೊತೆ ನಿಂತ್ಕೊಂಡು ನ್ಯಾಯಾಂಗ ಹೋರಾಟದಲ್ಲಿ ನಿಂತಹ ಯೋಗೇಶ್ ಗೌಡ್ರ ಸಹೋದರ ಗುರುನಾಥ ಗೌಡ್ರಿಗೂ ಕೂಡ ಸಾಕಷ್ಟು ಬೆದರಿಕೆ ಕರೆಗಳು ಬಂದಿದ್ದಾವೆ. ಅವ್ರನ್ನ ಹೆದರಿಸುವಂತ ಕೆಲಸಗಳು ನಡೆದಿದೆ. ಗುರುನಾಥ ಗೌಡ್ರ ಮೇಲೆ 2 ಸುಳ್ಳು ಪ್ರಕರಣಗಳು ಕೂಡ ದಾಖಲಾಗಿವೆ. ನಾನು ಆರಂಭದಲ್ಲಿ ಈ ಹೋರಾಟವನ್ನು ಮಾಡುವಾಗ
ಮುಂಚೂಣಿಯಲ್ಲಿ ಇರಬಾರ್ದು, ನಾನು ಹಿಂದೆ ಸರಿಬೇಕು ಅಂತ ಹೇಳಿ ವಿನಯ್ ಕುಲಕರ್ಣಿ ಅವರು ಕೂಡ ಆಗಿನ ದಿನದಲ್ಲಿ ನನ್ನ ಮೇಲೆ ಒಂದು ಸುಳ್ಳು ಪ್ರಕರಣವನ್ನು ದಾಖಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇವೆಲ್ಲವೂ ನಡೆದಿದೆ ಸರ್ ನಮ್ ಜೊತೆ. ನಡೆದ್ರು ಕೂಡ ನಮ್ಗೆ ಒಂದೇ ಇತ್ತು, ಈ ಪ್ರಕರಣದಲ್ಲಿ ನಾವು ಹಿಂದೆ ಸರಿದ್ರೆ ನ್ಯಾಯ ಸಿಗೋದಿಲ್ಲ, ಈ ಪ್ರಕರಣದಲ್ಲಿ ನಾವು ಹೋರಾಟ ಮಾಡ್ಲೇಬೇಕು, ನಮ್ ಜೀವ ಹೋದ್ರೂ ಪರವಾಗಿಲ್ಲ ಅಂತ ನಾವು ಬೀದಿಗೆ ಬಂದು ಹೋರಾಟ ಮಾಡಿದವರು ಸರ್. ಪ್ರಾಣ ಬೆದರಿಕೆ ಬಂದಿತ್ತ ಸರ್? ಅಂದ್ರೆ ಕೇಸಿಂದ ಹಿಂದೆ ಸರಿರಿ ಅಂತ ನೇರವಾಗಿ ಇಲ್ಲ ಸರ್. ಯಾವತ್ತು ನನಗೆ ವಿನಯ್ ಕುಲಕರ್ಣಿ ಅವರಾಯ್ತು, ಅವರ ಸಹಚರರಾಯ್ತು, ಯಾವತ್ತು ನನಗೆ ನೇರವಾಗಿ ಹೇಳಿಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ಹೇಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ, ಸ್ನೇಹಿತರ ಕಡೆಯಿಂದ ಹೇಳಿಸುವಂತ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಬೇರೆ ಈ ಪೊಲೀಸ್ ಇಲಾಖೆಯಿಂದ ಹೆದರಿಸುವಂತ ಕೆಲಸಗಳು ನಡೆದಿದ್ದಾವೆ. ಸೊ ಆಗಿದಾವೆ ಸರ್ ನಮ್ ಜೊತೆ, ಅಂತವೆಲ್ಲ ನಡೆದು ಹೋಗಿದಾವೆ. ಆರಂಭದಲ್ಲಿ ಪೊಲೀಸರು ತನಿಖೆ ನಡೆದಾಗ, ಧಾರವಾಡ ಉಪನಗರ ಪೊಲೀಸರು ತನಿಖೆ ನಡೆಸಿದ ಸಂದರ್ಭದಲ್ಲಿ ಇದೊಂದು ಆಸ್ತಿ ವೈಷಮ್ಯ, ವೈಯಕ್ತಿಕ ಜಗಳ ಅನ್ನುವಂಥದ್ದು ಮಾಡಿ ಅದನ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಈಗ ಸಿಬಿಐ ತನಿಖೆ ಆದ ನಂತರ ತದ್ವಿರುದ್ಧವಾಗಿ ಬಂದಿರುವಂತ ಸಂಪೂರ್ಣವಾಗಿ ಕೊಲೆ ಆರೋಪ ಬಂದಿರುವಂತ, ಅಂದ್ರೆ ಕೊಲೆ ಆಗಿರುವಂತ ಸಾಕ್ಷಿ ನೋಡಿ. ಅದ್ ಆಸ್ತಿಗೆ ಸಂಬಂಧಪಟ್ಟ ವಿವಾದ ಅನ್ನೋದೇ ಈ ಕೊಲೆ ಮಾಡುವುದಕ್ಕೋಸ್ಕರ ರೆಡಿ ಮಾಡಿಕೊಂಡಿರುವಂತ ದಾಖಲೆಗಳು. ಹೌದು. ಅದೊಂದು ಫೋರ್ಜ್ ಡಾಕ್ಯುಮೆಂಟ್. ಅವರು ಏನ್ ಆಸ್ತಿಯ ಮಾಲೀಕರಿದ್ರು ತೋಡ್ಕರ್ ಅನ್ನುವಂಥವ್ರು, ಅವರು ಆ ಭೂಮಿಯನ್ನ ಮಾರಾಟಕ್ಕೆ ಇಟ್ಟಿದ್ರು. ಸೊ ಈ ಕೊಲೆ ಮಾಡ್ಬೇಕನ್ನುವಂತ, ಅಂದ್ರೆ ಅದು ಆ ಭೂಮಿಗೆ ಸಮೀಪ ಇದ್ದಂತ ಭೂಮಿ ಯೋಗೇಶ್ ಗೌಡ್ರದಾಗಿದ್ದರಿಂದ ಈ ಕೊಲೆ ಮಾಡ್ಬೇಕು ಅನ್ನುವಂತಹ ಉದ್ದೇಶ ಇವ್ರಿಗೆ ಇದ್ದಿದ್ರಿಂದ, ಅದು ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿದ್ರಿಂದ, ಇದು ಭೂ ವಿವಾದಕ್ಕೆ ಸಂಬಂಧಪಟ್ಟಂತ ಕೊಲೆ ಅಂತ ರೂಪಿಸ್ಕೊಳ್ಳಕ್ಕೆ ಒಂದು ದಾಖಲೆಯನ್ನ ರೆಡಿ ಮಾಡಿದ್ರು. ಅವ್ರ ಹತ್ರ ಹೋಗಿ ಮಾತುಕತೆಯನ್ನ ಮಾಡಿ ನಾವು ಭೂಮಿಯನ್ನ ಕೊಂಡ್ಕೊಳ್ತೀವಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು, ಅದು ಕೋರ್ಟ್ ನೋಟ್ರಿ ಮೂಲಕ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು, ಆ ಅಗ್ರಿಮೆಂಟ್ ಇಟ್ಕೊಂಡು ಯೋಗೇಶ್ ಗೌಡ್ರು ಮತ್ತು ನಮಗೆ ಕಿರಿಕಿರಿ ಆಗಿತ್ತು, ಜಗಳ ಆಗಿತ್ತು, ಭೂಮಿಗೆ ಸಂಬಂಧಪಟ್ಟಂಗೆ ಅಂತೇಳಿ ಭೂ ವಿವಾದ ಅಂತೇಳಿ ಕ್ರಿಯೇಟ್ ಮಾಡಿ ಒಂದು ದಾಖಲೆಯನ್ನ ಕೋರ್ಟ್ಗೆ ಹಾಜರು ಮಾಡಿ ಅದನ್ನ ಕೇಸನ್ನ ಮುಚ್ಚಿ ಹಾಕ್ಬಿಟ್ಟಿದ್ರು ಸರ್. ಇದನ್ನ ಅಂದ್ರೆ ಎಷ್ಟು ಪ್ರೀ ಪ್ಲಾನ್ ಆಗಿದೆ ಅಂತ ಅಲ್ವಾ ಸರ್? ಸಾಕಷ್ಟು ಪ್ರೀ ಪ್ಲಾನ್ ಮಾಡಿದ್ದಾರೆ ಸರ್. ಇದರಿಂದ 2.5-3 ತಿಂಗಳು ಪ್ಲಾನಿಂಗ್ ಮಾಡಿದ ಮೇಲೆ ಯೋಗೇಶ್ ಗೌಡ್ರ ಕೊಲೆಯನ್ನು ಮಾಡಿದ್ದಾರೆ. ಅಂತಿಮವಾಗಿ ಸಿಬಿಐ ತನಿಖೆ ವರದಿ ಕೊಟ್ಟ ನಂತರ, ನ್ಯಾಯಾಲಯದ ತೀರ್ಪು ಬಂದ ನಂತರ ನನಗೆ ಸಾಕಷ್ಟು ಯೋಚನೆ ಮಾಡುವಂಥದ್ದು ಮತ್ತು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು, ಮುಂಚೆ ಪೊಲೀಸರು ತನಿಖೆ ನಡೆಸಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತದ್ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ರಲ್ಲ, ಹಾಗಾದ್ರೆ ತನಿಖೆಯನ್ನ ಅಥವಾ ಪೊಲೀಸರ ತನಿಖೆನ ಹೆಂಗ್ ನಂಬಬೇಕು, ರಾಜಕಾರಣಿ ಒತ್ತಡಕ್ಕೆ ಹೇಗ್ ಒಳಗಾಗ್ತಾರೆ ಅನ್ನೋದೊಂದು ಸಂಶಯ ಮತ್ತು ಚರ್ಚೆ ಬರುತ್ತಾ ಅಲ್ವಾ ಸರ್? ನೋಡಿ, ಪೊಲೀಸ್ ಇಲಾಖೆಗೆ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಇಲ್ಲಿ ಸಮಸ್ಯೆ ಇರೋದೇನಂತ ಕೇಳಿದ್ರೆ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ಬೇಕಾಗಿರುವಂತ ವಿಷಯ ಮತ್ತು ಚರ್ಚೆ ಮಾಡಿ ಅದನ್ನ ಒಂದು ಅಧಿಸೂಚನೆಯನ್ನು ತರಿಸ್ಲಿಕ್ಕೆ ಜನರು ಪ್ರಯತ್ನ ಪಡಬೇಕಾಗಿದೆ. ಇವತ್ತು ಏನಂತ ಕೇಳಿದ್ರೆ, ಪೊಲೀಸ್ ಅಧಿಕಾರಿಗಳು ಪೋಸ್ಟಿಂಗ್ ತಗೊಂಡು ಬರುವಾಗ ರಾಜಕಾರಣಿಗಳ, ಅಂದ್ರೆ ಆ ಭಾಗದ ಶಾಸಕರ ಅಥವಾ ಮಿನಿಸ್ಟರ್ಗಳ ಮಿನಿಟ್ಸ್ ತಗೊಂಡು ಬಂದು ಪೋಸ್ಟಿಂಗ್ ಮಾಡ್ಕೋತಾರಲ್ಲ, ಅದು ನಿಲ್ಬೇಕಾಗಿದೆ. ಮಿನಿಟ್ಸ್ ಅಂದ್ರೆ ಏನು? ಶಿಫಾರಸ್ಸು. ಈಗ ಪೋಸ್ಟಿಂಗ್ ಕೊಡಕ್ಕೆ ಶಿಫಾರಸು ಮಾಡಿದವನು ನಾಳೆ ಅವನು ಮಾಡಿರುವಂತಹ ಅಪರಾಧಗಳನ್ನ ಮುಚ್ಚಿ ಹಾಕಲಿಕ್ಕೆ ಇವ್ರನ್ನ ಬಳಸ್ಕೊಳ್ಳೋದಿಲ್ವಾ? ಈಗ ಬಳಸ್ಕೊಂಡ್ರೆ ಉದಾಹರಣೆ ಇದೆಲ್ಲ ಇವತ್ತು ವಿನಯ್ ಕುಲಕರ್ಣಿ ಅವರ ಪ್ರಕರಣ. ಸೊ ಹಾಗಾಗಿ ಈ ಮಿನಿಟ್ಸ್ ತಗೊಳ್ಳುವಂತ ಪದ್ಧತಿ ಮೊದಲು ಬಂದಾಗ್ಬೇಕು. ಅದು ಬಂದಾದ್ರೆ ಪೊಲೀಸರು ಇಂಡಿಪೆಂಡೆಂಟ್ ಆಗುತ್ತಾರೆ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಸಿಗುತ್ತೆ, ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಈ ತೀರ್ಪು ಹೊರಬಿದ್ದ ನಂತರ ಯೋಗೇಶ್ ಗೌಡ ಕುಟುಂಬದವ್ರ ಜೊತೆ ಮಾತಾಡಿದ್ರೆ ಸರ್, ಅವ್ರು ಏನಾದ್ರು ಹೇಳಿದ್ರ ಸರ್? ಇನ್ನು ಮಾತಾಡಿಲ್ಲ. ಈಗ ಇನ್ಮೇಲೆ ನಾನು ಅವ್ರ ಮನೆಗೆ ಹೋಗ್ಬೇಕಾಗಿದೆ, ಮಾತಾಡ್ತೇನೆ ಸರ್. ಈಗಲೂ ಕೂಡ ತೀರ್ಪು ಹೊರಬಿದ್ದಿದೆ. ಅವ್ರ ಬೆಂಬಲಿಗರು ಕೂಡ ಒಂದ್ ರೀತಿಯಲ್ಲಿ ಅವ್ರದೇ ಆದ ರೀತಿಯಲ್ಲಿ ಕೂಡ ಯೋಚನೆ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು. ನಿಮ್ಗೆ ಏನಾದ್ರು ಕೂಡ ಜೀವ ಬೆದರಿಕೆ ಇದೆ ಅಥವಾ ಮತ್ತೆ ಬೆದರಿಕೆ ಬರಬಹುದು ಅನ್ನುವಂತ ಏನಾದ್ರು ಕೂಡ ಒಂದು ಅನುಮಾನ ಇದೆಯಾ ಸರ್? ಸಾಕಷ್ಟು ಬೆದರಿಕೆಗಳು ಈ ಹಿಂದೆ ಬಂದಿದಾವೆ, ಮುಂದೆನೂ ಬರ್ತಾವೆ ಸರ್. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಸರ್? ನಾವು ಧಾರವಾಡದವರು, ಬೇಂದ್ರೆ ಅಜ್ಜವರು ನಡೆದಾಡಿದಂತ ಜಾಗದಲ್ಲಿ ಹುಟ್ಟದವರು ಸರ್. ಬೇಂದ್ರೆ ಅಜ್ಜವರು ಒಂದ್ ಮಾತು ಹೇಳಿದ್ದಾರೆ, ನಾನ್ ಇರುವವರೆಗೂ ಸಾವು ಬರೋದಿಲ್ಲ, ಸಾವು ಬಂದಾಗ ನಾನು ಇರೋದಿಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದ್ರ ಸರ್? ನಮ್ಮ ಹಣೆ ಬರದಲ್ಲಿ ಯಾವತ್ತು ಸಾವು ಬರ್ದಿದೆ ಅವತ್ತು ಬಂದೇ ಬರುತ್ತೆ. ರಾಜಕಾರಣಿಗಳಿಗೆ ಇದೊಂದು ಸಂದೇಶ ಹೋಗಿದೆ ಅಲ್ವಾ? ಅಂದ್ರೆ ರಾಜಕಾರಣಿಗಳಿಗೆ, ಪ್ರಭಾವಿಗಳಿಗೆ, ಬರೀ ರಾಜಕಾರಣಿಗಳಲ್ಲ ಸರ್, ಬರೀ ರಾಜಕಾರಣಿಗಳಿಗಲ್ಲ, ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ಒಂದು ತೀರ್ಪು ಎಲ್ಲರಿಗೂ ಒಂದು ಸಂದೇಶ. ಏನಂತ ಕೇಳಿದ್ರೆ, ಯಾರ್ದೋ ಮಾತು ಕೇಳಿ ನೀವು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದರೆ ನಿಮ್ಗೆಲ್ರಿಗೂ ಕಾನೂನು ನಡಿಯಲ್ಲಿ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಪ್ರಕರಣ, ಒಂದು ಸಂದೇಶ ಸರ್. ಈಗ ಅವರು ಕೂಡ ಅಪೀಲ್ ಹೋಗುವಂತ ಸಾಧ್ಯತೆ, ಅಪೀಲ್ ಹೋಗ್ತಾರೆ. ಸೊ ಅದ್ರದ್ದು ಏನಾದ್ರು ಕೂಡ ಒಂದಷ್ಟು ಯೋಚನೆ. ಅದು ಎರಡನೇ ಹಂತದ ಹೋರಾಟ.
ಹ್ಮ್ ಅದು 2ನೇ ಹಂತದ ಹೋರಾಟ ಸರ್. ಅದು Okay. ಹಾಗೆ ಆಗುತ್ತೆ. ಯಾಕಂದ್ರೆ ಅವ್ರು ಅಪೀಲ್ ಹೋಗ್ತಾರೆ. ಅದಕ್ಕೆ ನಾವು ಗುರುನಾಥ್ ಗೌಡರ ಕುಟುಂಬದ ಪರವಾಗಿ ಇಂಪ್ಲೀಡ್ ಮಾಡ್ಬೇಕಾ ಏನ್ ಮಾಡ್ಬೇಕು ಅಂತ ಆ ಸಮಯಕ್ಕೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಸರ್. ಓಕೆ, ಅದನ್ನು ಕೂಡ ತಾವು ಕೂಡ ಆಲೋಚನೆ ಮಾಡಿದ್ದೀರಾ? ಅಂದ್ರೆ ಇನ್ನು ಕೂಡ ಆ ರೀತಿ ಆದ್ರೆ ಹೋರಾಟ ನೀವು ನಿಲ್ಸೋದಿಲ್ಲ, ಮುಂದುವರಿಯುತ್ತೆ. ಸರ್ ನೋಡಿ ಸರ್, ಈ 10 ವರ್ಷ ಮಾಡಿದೀವಿ, ಹೌದು. ಇನ್ನೊಂದ್ 5 ವರ್ಷ ಹೋಗ್ಬೋದು ಕಾನೂನು ಹೋರಾಟ. ಓಕೆ ಓಕೆ ಸರ್ ಒಂದ್ಸರಿ ಇಳಿದ ಮೇಲೆ ಅದು ಕೊನೆ ಹಂತ ಮುಟ್ಟುವವರೆಗೂ ಹೋರಾಟ ಮಾಡ್ಲೇಬೇಕಲ್ಲ ಸರ್. ಓಕೆ ಸರ್, ತುಂಬಾ ಧನ್ಯವಾದ ಸರ್ ಮಾತಾಡಿದಕ್ಕೆ. ಮತ್ತೆ ನಿಮ್ಮ ಈ ತರದ ಒಂದು ಹೋರಾಟಕ್ಕೂ ಕೂಡ ನೀವು ಮುಂದಾಗಿರುತ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ವೀಕ್ಷಕರೇ, ಇದು ಬಸವರಾಜ್ ಕೊರವರ್ ಅವರ ಹೇಳಿಕೆ. ಇದು ನ್ಯಾಯಕ್ಕೆ ಸಿಕ್ಕ ಜಯ. ಕಾನೂನು ವಿರುದ್ಧ ನಡೆದುಕೊಳ್ಳುವವರಿಗೆ ಒಂದು ಸಂದೇಶ ಹೋಗಿರುವಂತದ್ದು. ಯಾವುದೇ ಪ್ರಭಾವಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ನ್ಯಾಯಕ್ಕೆ ಮಣಿಬೇಕಾಗುತ್ತೆ, ನ್ಯಾಯ ಪಾಠ ಕಲಿಸುತ್ತೆ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮುಂದೆಯೂ ಕೂಡ ಹೋರಾಟ ಮಾಡ್ತೀವಿ ನಾವು ಅಂತ ಸಂದೇಶವನ್ನ ಕೊಟ್ಟಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.